ಕೂದಲುದ್ರ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆ, ಹೊಟ್ಟಾಗೋದು, ಸೀಳೋದು ಇವೆಲ್ಲ ಹೆಚ್ಚಾಗ್ತವೆ. ಡಿಜೆನರೇಷನ್ ಅಂದ್ರೆ ನಿಶತ್ವ ಹೆಚ್ಚಾಗ್ತದೆ. ಸ್ಟ್ರೋಕ್ ಆಗ್ಲಿಕ್ಕೆ, ಬ್ರೈನ್ ಹೆಮರೇಜ್ ಆಗ್ಲಿಕ್ಕೆ, ಇಸ್ಕೆಮಿಕ್ ಬ್ಲಾಕೇಜಸ್ ಆಗ್ಲಿಕ್ಕೆ ಅದು ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಇದನ್ನ ಬಿಟ್ಟು ಕೆಮಿಕಲ್ ಸೋಪ್ ಏನಾರು ಹಾಕಿದ್ರೆ ಮುಗಿದೋಯ್ತು ಕತೆ. ಇದರಿಂದ ಚಳಿಗಾಲದಲ್ಲಿ ಆಗ್ತಕ್ಕಂಥ ಕೂದಲಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ನಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಚಳಿಗಾಲದಲ್ಲಿ ಕೂದಲುದ್ರ ಸಮಸ್ಯೆ, ನೆರೆ ಕೂದಲಿನ ಸಮಸ್ಯೆ, ಹೊಟ್ಟಾಗೋದು, ಸೀಳೋದು ಇವೆಲ್ಲ ಹೆಚ್ಚಾಗ್ತವೆ. ಆ ಸಮಸ್ಯೆಗೆ ಪರಿಹಾರ ಏನು? ಹೇರ್ ಕೇರ್ ಇನ್ನು ವಿಂಟರ್ ಸೀಸನ್, ಚಳಿಗಾಲದಲ್ಲಿ ಕೂದಲಿನ ಪೋಷಣೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ವೃಕ್ಷತೆ ಕಾರಣದಿಂದಾಗಿ ಹೇರ್ ಫಾಲಿಕಲ್ಸ್ ಗಳೇನಾಗಿರ್ತವೆ ಅಂತ ಹೇಳಿದ್ರೆ ವೀಕ್ ಆಗಿರ್ತವೆ. ಆ ಒಂದು ಡ್ರೈನೆಸ್ ನ ಕಾರಣದಿಂದಾಗಿ ಹೇರ್ ಫಾಲಿಕಲ್ಸ್ ಗಳಲ್ಲಿ ತನ್ನ ಬೇಕಾದಷ್ಟು ಪೋಷಕಾಂಶಗಳ ಸರಬರಾಜು ಆಗೋದಿಲ್ಲ. ಹಾಗೂ ಅಲ್ಲಿ ಆಗಿರ್ತಕ್ಕಂಥ ಕ್ಯಾಲ್ಸಿಫಿಕೇಶನ್ ಅಂದ್ರೆ ಹಾರ್ಡ್ನೆಸ್ ನ ಕಾರಣದಿಂದಾಗಿ ನಮ್ಮ ಆ ಒಂದು ಹೇರ್ ಫಾಲಿಕಲ್ಸ್ ಗಳಲ್ಲಿ ಡಿಜೆನರೇಷನ್ ಅಂದ್ರೆ ನಿಶತ್ವ ಹೆಚ್ಚಾಗ್ತದೆ. ಅದಕ್ಕೇನೆ ಸ್ಕಾಲ್ಪ್ ಸೊರೇಸಿಸ್ ಹೆಚ್ಚಾಗೋದು ಚಳಿಗಾಲದಲ್ಲಿ. ಕೂದಲೋದು, ಸೀಳೋದು, ಕಟ್ಟಾಗೋದು ಇವೆಲ್ಲ ಚಳಿಗಾಲದಲ್ಲಿ ಯಾಕೆ ಹೆಚ್ಚಾಗ್ತದೆ ಅಂದ್ರೆ ಇದೇ ಕಾರಣದಿಂದಾಗಿ. ಮೂಲದಲ್ಲೇ ಸಮಸ್ಯೆ ಆಗತ್ತಲ್ಲ. ಬೇರು ತೇವಾಂಶ ಇಲ್ಲದೆ ಇದ್ದಾಗ ಎಲೆ ಒಣಗ್ತವೆ, ಉದುರ್ತವೆ, ಸಮಸ್ಯೆ ಆಗಿ ಆಗತ್ತೆ. ಅದೇ ರೀತಿಯಾಗಿ ನಮ್ಮ ಆ ಒಂದು ಸ್ಕಾಲ್ಪಿನ ಒಳಭಾಗದಲ್ಲಿ ಏನು ಹೈಡ್ರೇಷನ್ ಅಂದ್ರೆ ಅಲ್ಲಿ ಒಂದು ಲೂಬ್ರಿಗೇಷನ್ ಕಡಿಮೆ ಆದಾಗ, ಎಲಾಸ್ಟಿಸಿಟಿ ಕಮ್ಮಿ ಆದಾಗ ಇಂಥ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಅದನ್ನ ಸರಿ ಮಾಡ್ಲಿಕ್ಕೆ ನಮ್ಮ ಹಿರಿಯರು ಏನ್ ಮಾಡ್ತಾರೆ ಅಂದ್ರೆ ಚಳಿಗಾಲದಲ್ಲಿ ಕಂಪಲ್ಸರಿ ಎಣ್ಣೆ ಸ್ನಾನ ಮಾಡೋರು. ನಾವು ತಲೆಗೆ ಬಿಸಿನೀರನ್ನ ಹೆಚ್ಚು, ಚಳಿಗೆ ಅನುಗುಣವಾಗಿ ಹೆಚ್ಚು ಬಿಸಿನೀರು ಸ್ನಾನ ಮಾಡ್ಬಿಡ್ತೇವೆ. ಅದಂತೂ ಸತ್ಯಾನಾಶ ಆಗ್ತದೆ. ತಲೆಗೆ ಯಾವತ್ತೂ ಹೆಚ್ಚು ಬಿಸಿನೀರು ಸ್ನಾನ ಮಾಡಬಾರ್ದು. ಹೀಗೆ ಮೊದಲೇ ವೃಕ್ಷತೆ ಇರ್ತದೆ, ಇನ್ನೂ ಆ ಬಿಸಿನೀರಿನ ಕಾರಣದಿಂದಾಗಿ ವೃಕ್ಷತೆ ಹೆಚ್ಚಾಗುತ್ತೆ. ಮತ್ತೆ ಮೇಲೆ ಕೆಮಿಕಲ್ ಸೋಪು, ಶಾಂಪು ಹಾಕಿ ತೊಳೆದ್ರಂತೂ ಮುಗುದೇ ಹೋಯ್ತು. ಅದೇನ್ ಮಾಡುತ್ತೆ, ನಮ್ಮ ಬ್ರೈನ್ ಅಲ್ಲಿ ಇರ್ತಕ್ಕಂಥ ನ್ಯೂರಾನ್ಸ್ ಗಳನ್ನ ಡ್ಯಾಮೇಜ್ ಮಾಡ್ಲಿಕ್ಕೆ ಅದು ಕಾರಣ ಆಗುತ್ತೆ. ಬ್ರೈನ್ ಅಲ್ಲಿ ಇನ್ನಷ್ಟು ವೃಕ್ಷತೆನ ಹೆಚ್ಚಿಗೆ ಮಾಡಿ ಸ್ಟ್ರೋಕ್ ಆಗ್ಲಿಕ್ಕೆ, ಬ್ರೈನ್ ಹೆಮರೇಜ್ ಆಗ್ಲಿಕ್ಕೆ, ಇಸ್ಕೆಮಿಕ್ ಬ್ಲಾಕೇಜಸ್ ಆಗ್ಲಿಕ್ಕೆ ಅದು ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗುತ್ತೆ. ಹೆಮರೇಜ್ಗೆ ಮುಖ್ಯವಾಗಿದೆ ಕಾರಣ ಆಗುತ್ತೆ. ನರಗಳು, ಅಲ್ಲಿರ್ತಕ್ಕಂಥ ಸ್ಮಾಲ್ ಬ್ಲಡ್ ವೆಸಲ್ಸ್ಗಳು ಈ ಒಂದು ವೃಕ್ಷತೆ ಕಾರಣದಿಂದಾಗಿ, ಈ ಉಷ್ಣತೆ ಕಾರಣದಿಂದಾಗಿ ಬ್ಲಾಸ್ಟ್ ಆಗ್ತವೆ. ಅದಕ್ಕೆ ತಲೆ ಮೇಲೆ ಚಳಿಗಾಲದಲ್ಲಿ ಹೆಚ್ಚು ಬಿಸಿನೀರು ಹಾಕೊಳ್ಳೋದು ನಿಲ್ಲಿಸ್ಬೇಕು. ಸ್ವಲ್ಪ ಮಟ್ಟದಲ್ಲಿ ಬಿಸಿನೀರು ಹಾಕೊಂಡ್ರು ಕೂಡ ಅಪಾಯಗಳಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ತಲೆಗೆ ಎಣ್ಣೆ ಸ್ನಾನ ಮಾಡ್ಬೇಕು. ಆಮೇಲೆ ತಲೆಗೆ ನೀರನ್ನ ಹಾಕೊಳ್ಳೋದು. ಎಣ್ಣೆ ಹಚ್ಚಿ, ನಮ್ಮ ಹಿಂದಿನ ಜನ ಎಣ್ಣೆ ಹಚ್ಚದೆ ತಲೆ ಮೇಲೆ ನೀರು ಹಾಕ್ತಾನೆ ಇರ್ಲಿಲ್ಲ. ತಲೆಗೆ ಎಣ್ಣೆ ಹಚ್ಚೋದು, ಕಿವಿಗೆ ಎಣ್ಣೆ ಹಚ್ಚೋದು, ಕಣ್ಣಿನಲ್ಲಿ ಎಣ್ಣೆ ಬಿಟ್ಕೊಳ್ಳೋದು, ಮೂಗಿನಲ್ಲಿ ಎಣ್ಣೆ ಬಿಟ್ಕೊಳ್ಳೋದು ಇವೆಲ್ಲ ಏನಂತ ಹೇಳ್ತಾರೆ ಅಂದ್ರೆ ಆ ಒಂದು ಎಣ್ಣೆ ಚಿಕಿತ್ಸೆ ಮೂಲಕ ಮೈಗೆಲ್ಲ ಎಣ್ಣೆ ಹಚ್ಚಿದ ಮೇಲೆ ಸ್ನಾನ ಮಾಡೋರು, ತಲೆ ಸ್ನಾನ. ಈಗ ಹಾಗೆ ಬಿಸಿ ನೀರು ಹಾಕೊಳ್ಳೋದು, ಸೋಪು ಶಾಂಪು ಹಾಕೊಳ್ಳೋದು, ಅದು ಡ್ರೈನೆಸ್ ಇಂದ ಏನೋ ಸಮಸ್ಯೆ ಆದ್ರೆ ಅದಕ್ಕೆ ಹೇರ್ ಕಂಡೀಷನರ್ ಗಳು ಹಾಕೊಳ್ಳೋದು, ಅದರಿಂದ ಮತ್ತೆ ನೂರಾರು ಪ್ರಿಸರ್ವೇಟಿವ್ ಇಂದ ಅದರಿಂದ ನೂರಾರು ಸಮಸ್ಯೆಗಳಾಗೋದು, ಬಾಡಿಗೆ ಕಾಸ್ಮೆಟಿಕ್ಸ್ ಬಳಸೋದು, ಮತ್ತೆ ಅದರಿಂದ ಸ್ಕಿನ್ ಕ್ಯಾನ್ಸರ್ ಗಳೇ ಇದರಿಂದ ಬರ್ತವೆ. ಅದಕ್ಕೆ ನ್ಯಾಚುರಲ್ ಆಗಿ ನಮ್ಮ ಆ ಒಂದು ಕೂದಲ ಪೋಷಣೆ ಮಾಡ್ಬೇಕಂದ್ರೆ ತಲೆಗೆ ಹರಳೆಣ್ಣೆ, ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಮೂರಲ್ಲಿ ಯಾವ್ದಾದ್ರು ಒಂದು ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ಬೇಕು. ಅರ್ಧ ಗಂಟೆ, 1 hour, 3-4 hour ಬಿಟ್ರೆ ಏನ್ ತೊಂದರೆ ಇಲ್ಲ. ಮಿನಿಮಮ್ ಅರ್ಧ 1 ಗಂಟೆನಾದ್ರು ಬಿಡ್ಬೇಕು, ಅದು ಅಬ್ಸಾರ್ಬ್ ಆಗ್ಬೇಕದು. ಹೀಗೆ ಮಾಡಿದ್ರೆ ಕೂದಲ ಆರೋಗ್ಯ ಚೆನ್ನಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಎಣ್ಣೆ ಹಚ್ಚೋದೇ ಬಿಟ್ಬಿಟ್ಟಾರೆ ಕೆಲವು ಜನ, ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗೋದು ಇದರಿಂದಾನೆ, ಎಂಜೈಟಿ, ಡಿಪ್ರೆಷನ್ ಎಲ್ಲ. ಯಾಕಂದ್ರೆ ಆ ನ್ಯೂರಾನ್ಸ್ಗಳಲ್ಲಿ ಅಷ್ಟು ಮಿಸ್ಕಮ್ಯುನಿಕೇಶನ್, ಅಲ್ಲಾಗಿರ್ತಕ್ಕಂಥ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಗಳ ವ್ಯತ್ಯಾಸ ಆದಾಗ ಅದು ಮಾನಸಿಕವಾಗಿನೂ ಸಮಸ್ಯೆ ಕಾರಣ ಆಗ್ತದೆ. ಅದಕ್ಕೆ ತಲೆ ತಣ್ಣಗಿರ್ಬೇಕು, ಕಾಲು ಬೆಚ್ಚಗಿರ್ಬೇಕು, ಹೊಟ್ಟೆ ಮೆತ್ತಗಿರ್ಬೇಕಂದ್ರೆ ಇದು ಆರೋಗ್ಯವಂತರ ಲಕ್ಷಣ. ಇದು ನಮ್ದೇನಾಗಿದೆ, ತಲೆ ಬಿಸಿಯಾಗಿದೆ, ಕಾಲು ತಣ್ಣಗಾಗಿದ್ದಾವೆ, ಹೊಟ್ಟೆ ಎದ್ದೋತದ್ವಾಗಿದೆ. ಅದಕ್ಕೆ ತಲೆಗೆ ಎಣ್ಣೆ ಹಾಕೋದು ಬಹಳ ಮುಖ್ಯ. ಪ್ರತಿನಿತ್ಯ ಎಣ್ಣೆ ಹಾಕಬೇಕು. ವಾರಕ್ಕೊಂದ್ಸಲಿ ಅಂಟ್ವಾಳಕಾಯಿಂದ ತಲೆ ತೊಳಿಬೇಕು. 100 ಗ್ರಾಮ್ ಅಂಟ್ವಾಳಕಾಯನ್ನ ಏನ್ ಮಾಡ್ಬೇಕು, ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಅದನ್ನು ಕುದಿಸ್ಬೇಕು. ಕುದಿಸಿ ಅದನ್ನ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಅದರ ರಸವನ್ನ ತೆಗಿಬೇಕು. ಅದನ್ನ 100 ಗ್ರಾಮ್ ಅಂಟ್ವಾಳಕಾಯನ್ನ ನಾವು 100 ml ನೀರಿನಲ್ಲಿ ಕುದಿಸಿ ಅದು ಕುದ್ದು 100 ml ಅಷ್ಟು ಉಳಿಬೇಕು. ಅದು
ಅದನ್ನ ರಸ ತೆಗೆದಾಗ, ಮಿಕ್ಸಿಗೆ ಹಾಕಿ ಅದನ್ನ ರಸ ತೆಗೆದಾಗ ಅದು ಶಾಂಪೂ ತರನೇ ಆಗುತ್ತೆ. ಅದನ್ನ ತಲೆಗೆ ಹಚ್ಕೊಂಡು ತಲೆ ತೊಳ್ಕೊಂಡ್ರೆ ಅದ್ಭುತವಾಗಿ ತಲೆ ಕ್ಲೀನ್ ಆಗುತ್ತೆ. ಮತ್ತೆ ಈ ತರದ ಸಮಸ್ಯೆಗಳು ಬರೋದಿಲ್ಲ. ಹೀಗೆ ಮಾಡಬಹುದು. ಅಥವಾ ಮುಲ್ತಾನಿ ಮಿಟ್ಟಿಯನ್ನ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಅದ್ರಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಆ ಪೇಸ್ಟ್ ಮಾಡ್ಕೊಂಡು ತಲೆ ತೊಳಿಬಹುದು. ಈ ರೀತಿ ಮಾಡೋದ್ರಿಂದ ತಲೆ ಕೂದಲಿನ ಸಮಸ್ಯೆ ಬರೋದಿಲ್ಲ. ಇದನ್ನ ಬಿಟ್ಟು ಕೆಮಿಕಲ್ ಸೋಪ್ ಏನಾರು ಹಾಕಿದ್ರೆ ಮುಗಿದೋಯ್ತು ಕತೆ. ಶಾಂಪೂ ಹಾಕಿದ್ರು ಅಷ್ಟೇ. ಹಾಗಾಗಿ ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ನಾವು ಆಯುರ್ವೇದಿಕ್ ಶಾಂಪೂ ಮಾಡ್ತೇವೆ ಅಂದ್ರೆ ಸ್ವಲ್ಪ ಕೆಮಿಕಲ್ ಹಾಕ್ಲೇಬೇಕು. ಅದಕ್ಕೆ ಫಸ್ಟ್ ಆಪ್ಷನ್ ಮನೆ ಮದ್ದು, ಎರಡನೇ ಆಪ್ಷನ್ ಆಯುರ್ವೇದಿಕ್. ನಿಮ್ ಮಾಡ್ಕೊಳ್ಳಿಕ್ಕಾದ್ರೆ ಎಲ್ಲಾದ್ರೂ ಒಳ್ಳೆ ಶಾಂಪೂಗಳು ಸಿಕ್ಕರೆ ಅದನ್ನ ತುಂಬಾ ಅದರಲ್ಲಿ ಆಯಿಲಿ ಕಂಟೆಂಟ್ ಇರ್ಬೇಕಂತ ಶಾಂಪೂನ ನಿಯಮಿತವಾಗಿ ಬಳಸೋದು. ಯಾಕಂದ್ರೆ ಕೆಲವು ಜನರಿಗೆ ಏನೇ ಹೇಳಿದ್ರು ಭೂತ ಹಿಡ್ಕೊಂಡಿರ್ತಾರೆ. ಅದು ಪೂರ್ವ ಕೆಟ್ಟದನ್ನ ಬಳಸೋದಕ್ಕಿಂತ ಒಂಚೂರು ಅದರಲ್ಲೇ ಚೆನ್ನಾಗಿರೋದು ಬಳಸಿ ಅಂತ ನಾವು ಹೇಳ್ತದೆ. ಹೀಗೆ ಮಾಡ್ಬೋದು. ಮತ್ತೆ ಹೇರ್ ಪ್ಯಾಕ್ ಹೇಳ್ತೀನಿ. ಅದೇನಂದ್ರೆ 100 ಗ್ರಾಮ್ ನೆನೆಸಿರೋ ಮೆಂತ್ಯ, 100 ಗ್ರಾಮು ಈರುಳ್ಳಿ, ಆಮೇಲೆ 100 ಗ್ರಾಮು ಅಲೋವೆರಾ, ಅದರಲ್ಲಿ ಒಂದು 50 ಗ್ರಾಮ್ನಷ್ಟು ಕರಿಬೇವಿನ ಎಲೆ, ಇವೆಲ್ಲವನ್ನು ಹಾಕಿ ಮಿಕ್ಸಿಗೆ ಹಾಕಿ ಪೇಸ್ಟ್ ತಯಾರಿಸ್ಕೊಳ್ಳಿ. ಆ ಪೇಸ್ಟ್ ಅನ್ನ ತಲೆಗೆ ಹಚ್ಕೊಂಡು ಪ್ಯಾಕ್ ತರ ಹಾಕೊಂಡು ಒಂದ್ ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಅಂಟುವಾಳಕಾಯಿಂದ ತಲೆ ತೊಳಿರಿ. ಇದರಿಂದ ಚಳಿಗಾಲದಲ್ಲಿ ಆಗ್ತಕ್ಕಂಥ ಕೂದಲಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇವೆಲ್ಲ ಪದಾರ್ಥಗಳಲ್ಲಿ ಸ್ನಿಗ್ಧ ಗುಣಧರ್ಮ ಇರೋದ್ರಿಂದ ಅದು ನಮ್ಮ ಹೇರ್ ಫಾಲಿಕಲ್ಸ್ಗಳಲ್ಲಿ ಆಗ್ತಕ್ಕಂಥ ಡ್ಯಾಮೇಜ್ ಅನ್ನ ತಡೆದು ಅಲ್ಲಿ ಮತ್ತೆ ಸ್ನಿಗ್ಧತೆಯನ್ನು ಹೆಚ್ಚಿಸಿ, ಸರ್ಕ್ಯುಲೇಷನ್ ಹೆಚ್ಚಿಸಿ, ಆ ಒಂದು ಸ್ಕಾಲ್ಪ್ ಅನ್ನ ಮತ್ತೆ ರಿಪೇರಿ ಮಾಡತಕ್ಕಂಥ ಕೆಲಸವನ್ನ ಈ ಒಂದು ಹೇರ್ ಪ್ಯಾಕ್ ಮಾಡ್ತದೆ. ಆದ್ಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಶಕ್ತಿ. ನೀವು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾಡಿದ್ರೆ ನಾವು ಇನ್ನಷ್ಟು ಒಳ್ಳೆ ವಿಚಾರಗಳನ್ನ ಹೇಳಲಿಕ್ಕೆ ನಮಗೂ ಕೂಡ ಸ್ಫೂರ್ತಿ ಬರ್ತದೆ. ನಿಮ್ಮಿಂದ, ನಿಮ್ಮ ಉತ್ಸಾಹದಿಂದ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಮ್ಮ ಚಾನಲ್ ತುಂಬಾ ಜನರಲ್ಲಿ ತಲುಪ್ತಾ ಇದೆ. ಇನ್ನೂ ಹೆಚ್ಚು ಜನರಲ್ಲಿ ತಲುಪಿಸೋದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.